ಇನ್ನು ಸಂಪುಟ ವಿಸ್ತರಣೆನೋ ಪುನರ್ರಚನೆನೋ ಸಿಎಂ ಬದಲಾವಣೆ ವಿಷಯನೋ ಆದರೆ ದೆಹಲಿ ಟೂರ್ನಲ್ಲಿ ಸಿಎಂ ಸಾಕಷ್ಟು ವಿಷಯಗಳನ್ನ ಲಿಸ್ಟ್ ಮಾಡಿಟ್ಕೊಂಡು ಹೋಗಿದ್ದಾರೆ ಅನ್ನೋದಂತೂ ಪಕ್ಕ. ಆದರೆ ಅವರು ಯಾರೆಲ್ಲರನ್ನ ಮೀಟ್ ಆಗ್ತಾರೆ, ಏನೆಲ್ಲ ಮಾತನಾಡ್ತಾರೆ, ಕೊನೆ ಕ್ಷಣದಲ್ಲಿ ಸಿಎಂನ ಮೀಟ್ ಮಾಡಿದ್ದು ಯಾರು, ಇದರ ಕಂಪ್ಲೀಟ್ ಮಾಹಿತಿ ಎಲ್ಲಿದೆ? ದೆಹಲಿಯಲ್ಲಿಂದು ಮೋದಿ ಜೊತೆ ಸಿಎಂ ಮೀಟಿಂಗ್. ಗೊಂದಲ ಪರಿಹಾರಕ್ಕೆ ಸಂತೋಷ್ ಜೊತೆ ಸಿಎಂ ಚರ್ಚೆ. ಇವತ್ತು ಬೆಳಗ್ಗೆ 9 ಗಂಟೆಗೆ ಪ್ರಧಾನಿ ಮೋದಿ ಭೇಟಿಗೆ ಸಿಎಂ ಬಿಎಸ್ವೈಗೆ ಸಮಯ ನಿಗದಿಯಾಗಿದೆ. ಈ ವೇಳೆ ಸಂಪುಟ ವಿಸ್ತರಣೆ ಅಥವಾ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಇದಾದ ನಂತರ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಜೊತೆಗೂ ಯಡಿಯೂರಪ್ಪ ಚರ್ಚಿಸಲಿದ್ದಾರೆ. ಆದರೆ ಈ ಮೀಟಿಂಗ್ಗಳಲ್ಲಿ ಯಾವ ವಿಷಯ ಚರ್ಚೆ ಆಗುತ್ತೆ ಅನ್ನೋ ಕುತೂಹಲವೇ ಹೆಚ್ಚಾಗಿದೆ. ಅಂದಹಾಗೆ ವರಿಷ್ಠರ ಭೇಟಿ ವೇಳೆ ಚರ್ಚೆ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಮಾತ್ರ ಸೀಮಿತವಾಗುವುದು ಬಹುತೇಕ ಪಕ್ಕ. ಯಾಕಂದ್ರೆ ಈಗಿನ ಪ್ಲಾನ್ ಪ್ರಕಾರ ಯಡಿಯೂರಪ್ಪ ನಡ್ಡಾ ಜೊತೆ ಮಾತನಾಡಿ ಎಂದು ಮೋದಿ ಹೇಳುವ ಸಾಧ್ಯತೆಯೇ ಹೆಚ್ಚಿದೆ. ಮತ್ತೊಂದು ಕಡೆ ನಡ್ಡಾ ಜೊತೆ ಮಾತುಕತೆ ನಡೆಸಿದ್ರು ಕ್ಲಿಯರ್ ಕಟ್ ಡಿಸಿಷನ್ ಹೊರಬೀಳೋದಿಲ್ಲ. ಯಾಕಂದ್ರೆ ಯಡಿಯೂರಪ್ಪ ಸಿಎಂ ಆದ ಸಂದರ್ಭ ಮತ್ತು ನಂತರದ ಬೆಳವಣಿಗೆಗಳ ಬಗ್ಗೆ ಸಂಪೂರ್ಣವಾದ ನಿರ್ಧಾರ ತೆಗೆದುಕೊಂಡಿದ್ದು ಬಿಜೆಪಿ ಮಾಜಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ. ಹೀಗಾಗಿ ನಡ್ಡಾ ಕೂಡ ಅಮಿತ್ ಶಾ ಜೊತೆ ಚರ್ಚೆ ನಡೆಸದೆ ಯಡಿಯೂರಪ್ಪ ಅವರಿಗೆ ಸಹಮತ ವ್ಯಕ್ತಪಡಿಸುವ ಬಗ್ಗೆ ಪೂರ್ಣ ವಿಶ್ವಾಸ ಇಲ್ಲ. ಆದರೆ ಅನಾರೋಗ್ಯಕ್ಕೆ ತುತ್ತಾಗಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಲು ಸಾಧ್ಯವಿಲ್ಲ. ಆದ್ರಿಂದ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಗೆ ಜೆಪಿ ನಡ್ಡಾ ಅವರೇ ಗ್ರೀನ್ ಸಿಗ್ನಲ್ ನೀಡಬೇಕಿದೆ. ಆದ್ರೆ ಜೆಪಿ ನಡ್ಡಾ ಯಾವ ನಿರ್ಧಾರ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಹರೀಶ್, TV9 ನವದೆಹಲಿ. ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9 ಗಂಟೆಗೆ.